ಮಾಳಮಾರುತಿ ಠಾಣೆಯ ಸಿಪಿಐ ಗಡ್ಡೇಕರ್ ಇವತ್ತು ದೊಡ್ಡ ಜಾಲವನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಗಲ್ಫ್ ಕಂಟ್ರಿಗಳ ಮೂಲಕ ಏನು ಮುಂಬೈಗೆ ಬರ್ತಾ ಇರುವಂತಹ ಡಿಸೈಲನ್ನು ಇಡೀ ಕರ್ನಾಟಕ ರಾಜ್ಯಕ್ಕೆ ಸ್ಮಗ್ಲಿಂಗ್ ಮಾಡ್ತಾ ಇರುವಂತಹ ಜಾಲವನ್ನು ಸಿಪಿಐ ಗಡ್ಡೇಕರ್ ಅವರು ಪತ್ತೆ ಹಚ್ಚಿದ್ದಾರೆ. ಬೆಳಗಾವಿ ಆಟೋ ನಗರದ ಪರಿಸರದಲ್ಲಿ ಏನು ಡಿಸೈಲ್ ತುಂಬಿಕೊಂಡು ನಿಂತಿರುವಂತಹ ಅನೇಕ ಟ್ಯಾಂಕರ್ಗಳನ್ನು ನೋಡಿದ ಸಿಪಿಐ ಗಡ್ಡೇಕರ್ ರೇಡ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ಆ ಟ್ಯಾಂಕರ್ಗಳು ಡಿಸೈಲ್ ತುಂಬಿಕೊಂಡು ನಿಂತಿರುವುದನ್ನು ಪತ್ತೆ ಮಾಡಿರುವಂತಹ ಗಡ್ಡೇಕರ್ ಅವರು ಇಡೀ ಜಾಲವನ್ನು ಏನು ಸ್ಮಗ್ಲಿಂಗ್ ಜಾಲವನ್ನು ಅದು ಗಲ್ಫ್ ಕಂಟ್ರಿಗಳಿಂದ ಇಡೀ ಕರ್ನಾಟಕ ರಾಜ್ಯಕ್ಕೆ ಸ್ಮಗ್ಲಿಂಗ್ ಮಾಡ್ತಾ ಇರುವ ಡಿಸೈಲ್ ಸ್ಮಗ್ಲಿಂಗ್ ಮಾಡ್ತಾ ಇರುವಂತಹ ಜಾಲವನ್ನು ಈಗ ಬೆಳಗಾವಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಏನಂತಂದರೆ ಗಲ್ಫ್ ಕಂಟ್ರಿಗಳ ಮೂಲಕ ಶಿಪ್ನಲ್ಲಿ ಡಿಸೈಲ್ ಮುಂಬೈಗೆ ಬರ್ತಾ ಇತ್ತು. ಆ ಶಿಪ್ ಮಾಲೀಕರ ಜೊತೆ ಸಂಬಂಧ ಹೊಂದಿರುವಂತಹ ಒಂದು ದೊಡ್ಡ ಜಾಲ ಈ ಡಿಸೈಲನ್ನು ಕದ್ದು ಮುಚ್ಚಿ ಇಡೀ ರಾಜ್ಯಕ್ಕೆ ಸ್ಮಗ್ಲಿಂಗ್ ಮಾಡ್ತಾ ಇತ್ತು. ಹೀಗಾಗಿ ಬೆಳಗಾವಿ ಆಟೋ ನಗರದಲ್ಲಿ ಏನು ಡಿಸೈಲ್ ತುಂಬಿಕೊಂಡು ನಿಂತಿರುವಂತಹ ಟ್ಯಾಂಕರ್ಗಳ ಮೇಲೆ ರೇಡ್ ಮಾಡಿದ ನಂತರ ಈ ವಿಚಾರ ಬೆಳಕಿಗೆ ಬಂದಿದೆ. ಈಗ ತುಮಕೂರು ಮೂಲದ ಒಂದು ಟ್ಯಾಂಕರನ್ನು ಏನಂತಂದರೆ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಯ ಸಿಪಿಐ ಗಡ್ಡೇಕರ್ ಅವರು ಮತ್ತು ಅವರ ತಂಡ ಈಗ ಆ ಟ್ಯಾಂಕರನ್ನು ವಶಕ್ಕೆ ತಗೊಂಡಿದೆ. ಸುಮಾರು 17,000 ಲೀಟರ್ ಡಿಸೈಲನ್ನು ಈಗ ಅವರು ತುಂಬಿಕೊಂಡು ನಿಂತಿರುವಂತಹ ಟ್ಯಾಂಕರ್ಗಳನ್ನು ಬೆಳಗಾವಿ ಪೊಲೀಸರು ಈಗ ತಮ್ಮ ವಶಕ್ಕೆ ತೆಗೆದುಕೊಂಡು ಇದು ಯಾವ ಜಾಲ, ಎಲ್ಲಿಂದ ಬರ್ತಾ ಇತ್ತು, ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥ ವಿಚಾರವನ್ನು ಈಗ ಅವರು ತನಿಖೆಯ ಮೂಲಕ ಕಾರ್ಯಾಚರಣೆಯ ಮೂಲಕ ತನಿಖೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಗಲ್ಫ್ ಕಂಟ್ರಿಗಳ ಮೂಲಕ ಏನು ಡಿಸೈಲ್ ಮುಂಬೈಗೆ ಶಿಪ್ ಮೂಲಕ ಬರ್ತಾ ಇತ್ತು, ಆ ಶಿಪ್ ಮಾಲೀಕರ ಜೊತೆ ಸ್ನೇಹ ಬೆಳೆಸಿ ಈ ಒಂದು ಜಾಲ ಏನಂತಂದರೆ ಇಡೀ ರಾಜ್ಯಕ್ಕೆ ಅಥವಾ ಇಡೀ ದೇಶಕ್ಕೆ ಸಪ್ಲೈ ಮಾಡ್ತಾ ಇತ್ತು ಅನ್ನುವಂಥ ವಿಚಾರವನ್ನು ಈಗ ತನಿಖೆಯ ಮೂಲಕ ಬೆಳಗಾವಿ ಪೊಲೀಸರು ಗೊತ್ತುಪಡಿಸಲಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಂತಂದರೆ ದುಬೈ ಅಥವಾ ಗಲ್ಫ್ ಕಂಟ್ರಿಗಳ ಮೂಲಕ ಏನು ಡಿಸೈಲು ಮುಂಬೈ ಬಂದರಿಗೆ ಬರ್ತಾ ಇತ್ತು, ಆ ಶಿಪ್ ಮಾಲೀಕರ ಜೊತೆ ಸ್ನೇಹವನ್ನು ಬೆಳೆಸಿ ಕದ್ದು ಮುಚ್ಚಿ ಏನಂತಂದರೆ ಟ್ಯಾಂಕರ್ಗಳ ಮೂಲಕ ಈ ಡಿಸೈಲನ್ನು ಇಡೀ ರಾಜ್ಯಕ್ಕೆ ಸ್ಮಗ್ಲಿಂಗ್ ಮಾಡ್ತಾ ಇದ್ದು. ಈಗ ವಶಪಡಿಸಿಕೊಂಡಿರುವಂತಹ ಟ್ಯಾಂಕರು ಅದು ತುಮಕೂರು ಮೂಲದ ಟ್ಯಾಂಕರ್ ಆಗಿದ್ದು ಸುಮಾರು 17,000 ಲೀಟರ್ ಡಿಸೈಲನ್ನು ಈಗ ಬೆಳಗಾವಿ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಬೆಳಗಾವಿಯ ಮಾಳಮಾರುತಿ ಪೊಲೀಸರು ಭರ್ಜರಿ ಬೇಟೆಯನ್ನಾಡಿದ್ದಾರೆ. ದೊಡ್ಡ ಜಾಲವನ್ನು ಪತ್ತೆ ಮಾಡಿದ್ದಾರೆ. ಇಡೀ ರಾಜ್ಯಕ್ಕೆ ಏನು ಗಲ್ಫ್ ಕಂಟ್ರಿ ಡಿಸೈಲ್ ಏನಿತ್ತು ಅದನ್ನು ಸ್ಮಗ್ಲಿಂಗ್ ಮಾಡ್ತಾ ಇರುವಂತಹ ಜಾಲವನ್ನು ಈಗ ಅವರು ಪತ್ತೆ ಮಾಡಿ ಆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬೆಳಗಾವಿಯ ಪೊಲೀಸರು ಒಂದು ದೊಡ್ಡ ಕೈ ಹೊಡೆದಿದ್ದಾರೇನೆ ಅಂತ ಹೇಳ್ಬೋದು. ಯಾಕಂತಂದರೆ ಇದರಿಂದ ಇಡೀ ದೇಶಕ್ಕೆ ಕೋಟಿ ಲಾಸ್ ಆಗ್ತಾ ಇತ್ತು. ಯಾಕಂತಂದರೆ ತೆರಿಗೆಯನ್ನು ವಂಚಿಸಿ ಕದ್ದು ಮುಚ್ಚಿ ಈ ಡಿಸೈಲನ್ನು ನೇರವಾಗಿ ಗಲ್ಫ್ ಕಂಟ್ರಿಗಳ ಮೂಲಕ ಏನು ಮುಂಬೈಗೆ ಬರ್ತಾ ಇತ್ತು ಅದನ್ನು ನೇರವಾಗಿ ಈ ಕರ್ನಾಟಕ ರಾಜ್ಯಕ್ಕೆ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಎನ್ನುವಂಥ ವಿಚಾರ ಈಗ ಬೆಳಕಿಗೆ ಬಂದಿದೆ. ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಯ ಸಿಪಿಐ ಗಡ್ಡೇಕರ್ ಮತ್ತು ಅವರ ತಂಡದ ಕಾರ್ಯಕ್ಕೆ ಬೆಳಗಾವಿ ಮಹಾನಗರದ ಪೊಲೀಸ್ ಆಯುಕ್ತರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಈ ರೇಡ್ ಬಗ್ಗೆ ಬೆಳಗಾವಿಯ ಮಹಾನಗರ ಪೊಲೀಸ್ ಆಯುಕ್ತರು ಭೂಷಣ್ ಬರ್ಸೆ ಅವರು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ, ವಿಡಿಯೋ ಕೊನೆಯದಲ್ಲಿ ಅವರ ಸ್ಟೇಟ್ಮೆಂಟ್ ಕೂಡ ಇದೆ. ಈ ರೇಡ್ ಬಗ್ಗೆ ಮತ್ತು ಈ ಡಿಸೈಲ್ ಗಲ್ಫ್ ಕಂಟ್ರಿಯಿಂದ ಏನು ಡಿಸೈಲ್ ಸ್ಮಗ್ಲಿಂಗ್ ಮಾಡ್ತಾ ಇರುವಂತಹ ಮಾಫಿಯಾ ಬಗ್ಗೆ, ಈ ದೊಡ್ಡ ರಾಕೆಟ್ ಬಗ್ಗೆ ಬೆಳಗಾವಿ ಮಹಾನಗರದ ಪೊಲೀಸ್ ಆಯುಕ್ತರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ದಿನಾಂಕ 15 ಜನವರಿ ರಂದು ನಮ್ಮ ಮಾಳಮಾರುತಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್ ಮತ್ತು ಅವರ ತಂಡರಿಗೆ ಒಂದು ಮಾಹಿತಿ ಬಂತು. ನಮ್ಮ ಬೆಳಗಾವಿನಲ್ಲಿ ಇದು ಇಲ್ಲಿಗಲ್ ಪೆಟ್ರೋಲಿಯಂ ಪ್ರಾಡಕ್ಟ್ ಸಾಗಾಣಿಕೆ ಆಗ್ತಾ ಇದೆ ಅಂತ. ಅದರ ಆಧಾರದ ಮೇಲೆ ಅವರು ಆಟೋ ನಗರದ ಟಾಟಾ ಪವರ್ ಪ್ಲ್ಯಾಂಟಿಂದ ಕನಬರಗಿ ಕಡೆ ಹೋಗುವ ಡಬಲ್ ರೋಡಲ್ಲಿ ಒಂದು ಟಾಟಾ ಕಂಪನಿದು ಟ್ಯಾಂಕರ್ ಸಂಖ್ಯೆ GJ12 7089 ಈ ಗಾಡಿಯನ್ನು ಸೀಸ್ ಮಾಡಿದ್ದಾರೆ. ಅದರಲ್ಲಿ ವಿಚಾರಣೆ ಮಾಡಿದಾಗ ಆ ಮಾಹಿತಿ ಸರಿ ಇತ್ತು ಅಂತ ಕನ್ಫರ್ಮ್ ಆಯಿತು.
ಅದರಲ್ಲಿ ಯಾವುದೇ ದಾಖಲಾತಿ ಇಲ್ಲದೆ ಅವರು ಡೀಸೆಲ್ ಕ್ಯಾರಿ ಮಾಡ್ತಾಯಿದ್ರು. ಇದು 17,000 ಲೀಟರ್ ಡೀಸೆಲ್, ಅದರ ಒಟ್ಟು ಮೊತ್ತ ಸುಮಾರು 17 ಲಕ್ಷ. ಇದು ವಿದೌಟ್ ಡಾಕ್ಯುಮೆಂಟೇಷನ್, ವಿದೌಟ್ ಪರ್ಮಿಷನ್ ಇವರು ಸಾಗಾಟ ಮಾಡ್ತಾಯಿದ್ರು. ಈ ಪ್ರಕರಣದಲ್ಲಿ ಒಂದು ಕೇಸ್ ಮಾಳಮಾರುತಿ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ. ಈ ಕೇಸ್ ಸೆಕ್ಷನ್ 3, 7 ಮತ್ತು 10 ಇಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್, ಸೆಕ್ಷನ್ 287 ಭಾರತೀಯ ನ್ಯಾಯ ಸಂಹಿತ ಹಾಗೂ ಮೋಟಾರ್ ಸ್ಪಿರಿಟ್ ಆ್ಯಂಡ್ ಹೈ ಸ್ಪೀಡ್ ಡೀಸೆಲ್ ವಿತರಕ್ ಮತ್ತು ಮಾಲ್ ಪ್ರಾಕ್ಟೀಸಸ್ ತಡೆಗಟ್ಟುವಿಕೆ ಆದೇಶ 2005 ಪ್ರಕಾರ ಈ ಪ್ರಕರಣ ದಾಖಲು ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಆರೋಪಿ ನಮಗೆ ಈಗ ಸಿಕ್ಕಿದ್ದಾನೆ. ಅವನು ದಿನೇಶ್ ಕುಮಾರ್ ತಂದೆ ಭಾಗೀರಥ್ ರಾಮ್ಜಿ, ಇವನು ರಾಜಸ್ಥಾನ್ ಮೂಲದ ವ್ಯಕ್ತಿ ಇದ್ದಾನೆ. ಮತ್ತು ಇವನಿಂದ ಸಿಕ್ಕಿದ ಮಾಹಿತಿ ಪ್ರಕಾರ ಇನ್ನೂ 6 ಮಂದಿ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಅದರಲ್ಲಿ ಇನ್ನೊಬ್ಬ ರಾಜಸ್ಥಾನದವನು ಇದ್ದಾನೆ, 4 ಮಂದಿ ಮಹಾರಾಷ್ಟ್ರದವರು ಇದ್ದಾರೆ ಮತ್ತು ಇನ್ನೊಬ್ಬ ಮೇನ್ ಇದರಲ್ಲಿ ಟ್ರಕ್ ಓನರ್ ಮತ್ತು ಟ್ರಾನ್ಸ್ಪೋರ್ಟರ್ ಅರಿಹಂತ್ ಅಂತ ಇವನು ತುಮಕೂರ್ದು ಒಬ್ಬ ವ್ಯಕ್ತಿ ಇದ್ದಾನೆ. ಈ ರ್ಯಾಕೆಟ್ ಏನಿದೆ ಅಂದರೆ, ನಮಗೆ ಗಲ್ಫ್ ಕಂಟ್ರೀಸಿಂದ ಏನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಂಪೋರ್ಟ್ ಆಗುತ್ತೆ, ಆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ದು ಸ್ವಲ್ಪ ಇವರು ಇಂಪೋರ್ಟ್ ಮಾಡುವಾಗ ಇದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತರ್ತಾ ಇದ್ದಾರೆ. ಅಲ್ಲಿ ಅದು ಬ್ಲ್ಯಾಕ್ ಮಾರ್ಕೆಟಿಂಗ್ ಥರ ಆಗ್ತಾಯಿದೆ ಅಂತ ಈ ಡ್ರೈವರಿಂದ ಸಿಕ್ಕಿದ ಮಾಹಿತಿ ಪ್ರಕಾರ ಅದು ಇವರು ಇಲ್ಲಿಗಲ್ ಆಗಿ ಬೇರೆ ಬೇರೆ ಕಡೆ ವಿತರಣೆ ಮಾಡ್ತಾ ಇದ್ದಾರೆ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನಲ್ಲಿ ಟ್ಯಾಕ್ಸ್ ಕಂಪೋನೆಂಟ್ ಬಹಳ ದೊಡ್ಡದು ಇರುತ್ತೆ. ಸೊ ಇದು ಆಫ್ ರೆಕಾರ್ಡ್ ಇರೋದ್ರಿಂದ ಇದರ ಮೇಲೆ ಯಾವುದೇ ಟ್ಯಾಕ್ಸ್ ಇರಲ್ಲ, ಅದು ಇಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. ಬರೋ ದಿನಗಳಲ್ಲಿ ಇದು ಎಷ್ಟು ದೊಡ್ಡದು ರ್ಯಾಕೆಟ್ ಇದೆ, ಯಾರ್ಯಾರು ನಮ್ಮ ಬೆಳಗಾವಿನಲ್ಲಿ ಯಾವುದೇ ಲೋಕಲ್ ಸಪ್ಲೈ ಮಾಡ್ತಾಯಿದ್ರು ಇಲ್ಲ ಅಥವಾ ಬೇರೆ ಕರ್ನಾಟಕದಲ್ಲಿ ಎಲ್ಲಿ ಕಡೆ ಹೋಗ್ತಾಯಿದ್ರು, ಅದು ನಾವು ತನಿಖೆಯಲ್ಲಿ ಇದರದ್ದು ಪತ್ತೆ ಮಾಡ್ತೀವಿ ಮತ್ತು ಮುಂದಿನ ಕಾನೂನು ಇರುತ್ತೆ ಅವರ ಮೇಲೆ ಕ್ರಮ ಜರುಗಿಸಲಾಗುತ್ತೆ. ಅದು ಈಗ ಈ ಥರ ಕೇಸ್ ಮಹಾರಾಷ್ಟ್ರದಲ್ಲಿ ಕೂಡ ರಿಜಿಸ್ಟರ್ ಆಗಿದೆ. ದಿಸ್ ಇಸ್ ಬೇಸಿಕಲಿ ಬ್ಲ್ಯಾಕ್ ಮಾರ್ಕೆಟಿಂಗ್ ಥರ ಹೇಳ್ಬೋದು ನಾವು. ಈ ಬಟ್ ಇದು ಇನ್ನೂ ನಮ್ಮ ಟೀಮಲ್ಲಿ ಹೋಗಬೇಕು, ಅರ್ಥ ಮಾಡ್ಕೋಬೇಕು ಎಲ್ಲಿಂದ ಆಗಿದೆ ಅಂತ. ಇದು ಟೂ ಪ್ರಿಮ್ಯಾಚುವರ್ ಟು ಸೇ ಎನಿಥಿಂಗ್ ಈ ಸ್ಟೇಜ್ನಲ್ಲಿ. ಆದರೆ ಇದು ಇಲ್ಲಿಗಲ್ ಇದೆ, ಅದು ಖಚಿತಪಡಿ ಆಗಿದೆ. ನಾವು ಇಲ್ಲಿದ್ದು ಲೋಕಲ್ ಪೆಟ್ರೋಲಿಯಂ ಕಂಪನಿದು ಕೂಡ ಸಹಾಯ ತಗೋತೀವಿ. ಏನೇನು ಡಾಕ್ಯುಮೆಂಟೇಷನ್ ನೆಸೆಸರಿ ಇದೆ ಅದರ ಆಧಾರದ ಮೇಲೆ ಮುಂದಿನ ಆರೋಪಿಗಳಿಗೆ ನಾವು ದಸ್ತಗಿರಿ ಮಾಡ್ತೀವಿ. ಇವನು ಮುಂಬೈಯಿಂದ ಬಂದು ಬೆಂಗಳೂರು ಕಡೆ ಹೋಗ್ತಾ ಇದ್ದ.